ನೋಡ್ರಿ ಚಾ ಹೆಂಗೆ ಕುಡ್ಲಿದ್ದೀನಿ ಕೂತ್ ಎಲ್ಲರೂ ನಾಷ್ಟ ಮಾಡಕತ್ತೀರಿ. ಇದು ಸಂತೋಷ ಅಂದ್ರೆ ಇದು ಮಿಕ್ಕುಂದ ಚಿಕ್ಕು ಹೋದನು ವ್ಯಾನಿಲೋ ಬಿಟ್ಟು ಹೋಗ್ಯಾನ್ರಿ ಇವತ್ತು. ಮತ್ತೆ ಊರಿಗೆ ಹೋದಾಗೆ ಉಣೋದು ನೋಡ್ರಿ ಫ್ರೆಂಡ್ಸ್. ಇದು ಲಾಸ್ಟ್ ನೋಡ್ರಿ ಫ್ರೆಂಡ್ಸ್. ಈಗ ಮಮ್ಮಿ ಹಿಟ್ನಾಲತ್ತಳ ಅವ್ರದ್ದು ಅಲ್ಲಿ ಮೀಟಿಂಗ್ ನೋಡ್ರಿ ಅವ್ರದ್ದು ಇಬ್ಬರದು ಹವಾ ನೋಡ್ರಾಗ. आती है मेरी तुझे कुछ 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 बहुत अच्छी बच्ची है शुंड पपड़ा ನೋಡ್ರಿ ಫ್ರೆಂಡ್ಸ್. ಮಳಿ ಹೆಂಗೆ ಹೊಂಟದ ನೋಡಿದ್ರೆ ಬಾಯಾಗ ನೀರು ಹೊಂಟಾವ್ರಿ ಫ್ರೆಂಡ್ಸ್. ನೋಡಿದ್ರೆ ಬಾಯಾಗ ನೀರು ಹೊಂಟಾವ್. ಹೋದ ಸ್ಟೈಲ್ ನೋಡ್ರಿ. नहीं है नहीं है, मैं बोल तो रही अभी कितनी चुप बैठी है. अब यश आशीष को आने दो तब इसका तैल का देखो तुम. हाँ अब जैसे वो आएंगे तब भैया कैसे गए थे. ಆದ್ರೆ ನಾನು ನಮ್ಮ ತಂಗಿಗೆ ನಾನು ಮಿಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್. ಭಾಳ ಮಿಸ್ ಮಾಡ್ಕೋತೀನಿ ಆಕಿಗೆ. ನಾ ಯಾವಾಗ ಭೀ ಗುಲ್ಬರ್ಗ ಹೋದಾಗ ನಂಗೆ ಶಾಣ್ಬಸಪ್ಪ ಗುಡಿ ನೋಡಿದ್ರೆ ನಮ್ಮ ತಂಗಿನೇ ನೆನ ಬರ್ತಾಳೆ. ಭಲೆ ನಾವು ಒಂದೇ ತಾಯಿ ಹೊಟ್ಟೆ ಹುಟ್ಟಿಲ್ಲ, ಆದ್ರೆ ನಾನು ಒಡ ಹುಟ್ಟಿ ತಂಗಿ ಇರ್ಕಿಂತ ಹೆಚ್ಚಿಗೆ ನಂಗೆ ಆಕಿ ಜೀವ ಮಾಡ್ತಿದ್ದೆ ರೀ. ಯಾವಾಗ ಭೀ ಒಂದೇ ಅನ್ನೋಕೆ ಸಂತೋಷ. ಜೀಜು ನಮ್ಮ ಅಕ್ಕಗೆ ಚಂದ ನೋಡ್ಕೊಂಡು ಹೋರಿ, ಜೀಜು ನಮ್ಮ ಅಕ್ಕಗೆ ಚಂದ ನೋಡ್ಕೊಂಡು ಹೋಗಿ, ಅದು ಒಂದೇ ಅಂತೇಳಕ್ಕೆ ಯಾವಾಗ ಭೀ ನೀ ಚಂದಿದಿಲ್ಲ ನಿನ್ನ ಲೈಫ್ನಾಗ, ನೀ ಚಂದಿರು ಅಷ್ಟೇ. ಭಾಳ ತ್ರಾಸ ಆಗ್ತದೆ ರೀ ಹೇಳಕೋಗಿ. ಭಾಳಷ್ಟು ಅದ ರೀ. ಮತ್ತು ನಮ್ದು ಇಜ್ಜತ್ ನಾವೇ ತಕ್ಕೋತೀವಿ ಅಂತ ಕೇಸಿಂದ ಹೇಳಂಗಿಲ್ಲ ನಾ ಏನು. ಅದಕ್ಕೆ ಕೆಲವೊಂದು ಜನ ಭಾಳ ನನಗೆ ಹೀಯಾಡಿಸ್ತಾರೆ. ನನಗೆ ಹೀಯಾಡಿಸಿ ನಮ್ಗೆ ಗಪ್ಪ ಆಗ್ಬಿಡ್ತೀನಿ ನಾನು. ಆದ್ರೆ ಅಕ್ಕಿ ನಂಗೆ ಯಾರೂ ಆಗಂಗಿಲ್ಲ ರೀ ಫ್ರೆಂಡ್ಸ್. ಈಗ ಪೂಜಾ ತಂಗಿಗೆ ನೋಡಿ ನಂಗೆ ನಮ್ಮ ತಂಗಿನೇ ನೆನಪು ಬಂದುಬಿಟ್ರಿ. ಅಕ್ಕಿನೂ ಮದುವೆ ಆಗಲಿಲ್ಲ, ಈಕಿಗೂ ಮದುವೆ ಆಗಲಿಲ್ಲ. ಅಕ್ಕಿನೂ ತೀರ್ಕೊಂಡ್ರು, ಈಕಿನೂ ತೀರ್ಕೊಂಡ್ರು. ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್. ಇವತ್ತಿನ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ನೋಡಮಿ. ನಿನ್ನ ಮಧ್ಯಾಹ್ನ ಹಿಡಿದು ಮೆರ್ಲಿಗೆ ಹತ್ತವ್ರಿ ನಮ್ಮ ಭಾಂಡವಳು ಇಲ್ಲಿ ಸವ. ಈಗ ನೋಡ್ರಿ ನಾನು ಮಾಡೀನಿ ಚಾ ಮಾಡೋ ಸಲ ಹಾಲು ಗರಂ ಮಾಡಿ ಇಟ್ಟುಬಿಡ್ತೀನಿ. ನಮ್ಮ ಚಿಕ್ಕನಿಗೆ ಕೈಕಾಲು ಮುಖಂದು ತೊಗೊಂಡು ಕೇಸಿಂದ ಫ್ರೆಶ್ ಅಪ್ ಆಗ್ತೀನಲ್ಲತ್ತನ. ಪಪ್ಪ ಮಿಕ್ಕು ನಮ್ಮ ಮಕ್ಕೊಂಡಾರ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿಂದ ನೋಡಮ್ಮಿ. ರಾತ್ರಿ ಅಂತೂ ನಾವು ಭಾಳ ತೊಳಿಲಿ, ನನಗೆ ಮೀರಿತ್ರಿ ಫುಲ್ ಹಂಗಂದು ಬಿಟ್ಟಿದ್ದೆ. ಹೋಗ್ಬಿಟ್ಟಾರೆ ಜಗ್ಗಿದ ರೆಡಿಯಾಗಿ ನೋಡ್ರಿ. ಈಗ ಕಡೆಯಾದಾಗ ಎಣ್ಣೆ एकदम ಖತರ್ನಾಕ್ ಗರಂ ಆಗ್ಯದ. ನಾ ಏನು ಮಾಡ್ತೀನಿ ಹಳ್ಳಿ ಸುಸ್ಲ ಮಾಡ್ಕೊಳ್ತೀನಿ, ಎಳ್ಳು ತೆಗೆದಿಟ್ಟೆ ನೋಡ್ರಿ. ನಾ ಈಗ ಈ ಬೂಟದು ಹಾಕೋ ಅಂತ ರೆಡಿ ಆಯ್ತು. ಓಕೆ ಹೋಗು. ಕಂದು ಟಿಫಿನ್ ಆಯಿತು, ರೆಡಿ ಆಗ್ಲತ್ತ. ನಾನು ಹೊಲತ್ತನ ವಾಟರ್ ಬಾಟಲ್ ಇಟ್ಕೊಂಡಿದ್ದು ಮಿಕ್ಕು ಈಗ ರೆಡಿ ಆಗ್ಲಕತ್ತನ್ರಿ. ಬೆಲ್ಟ್ ಅದು ಹಾಕೊಳಕತ್ತಾನ. ಈಗ ಬಿಸಿ ಬಿಸಿ ಸುಸ್ಲ ರೆಡಿ ಆಯ್ತು ಟಿಫಿನ್ ಇವ್ರದು. ಇದೀಗ ಕೊಟ್ಟು ಕಳಿಸ್ತೀನಿ ನೋಡ್ರಿ ಅವ್ರಿಗೆ. ಈಗ ನಾವು ಮಿಕ್ಕುಗೆ ಚಾರಸ್ನು ಕೊಟ್ಟಿನಿ, ಚಿಕ್ಕನು ಚಾರಸ್ ತಿಂದು ಹೋಗೋಣ. ಗುಡ್ ಮಾರ್ನಿಂಗ್. ನಂದು ಈಗ ಜಲ್ದಿ ಕೆಲಸ ಮಾಡ್ಕೊತೀನಿ. ಒಂದು ದಿವಸ ಈಗ ಕಡೆ ಇದ್ದಲ್ರಿ ಅವು ಚಾವಿದು ಬೊಗಣಿ ಇದೆಲ್ಲ ತೊಳ್ಕೊತೀನಿ, ಪ್ಲಸ್ ನೀರು ತುಂಬ್ಕೊತೀನಿ. ಅವ್ರ ಪಪ್ಪನ ಸ್ನಾನ ಮಾಡತ್ತಾರೆ, ಲೇಟ್ ಆಗ್ಯದಿತ್ತು ಅವ್ರಿಗೂ. ಗರ್ಮಿ ರೇ, ಭಯಂಕರ ಗರ್ಮಿ ಅದ ರೀ. ಬಾತ್ ಐಸಿ ಹೈ ಬಿಲ್ಕುಲ್. ಮುಖ ನೋಡ್ರಿ ಮುಖ. ನಾನು ನೋಡ್ರಿ ಈಗ ಇವು ಮಡ್ಚ ಬಟ್ಟೆ ಇಲ್ಲಿ ತಂದು ಕಿಸಿ ಇಟ್ಟೇನಿ. ಮತ್ತು ಇನ್ನು ಈಗ ವಾಪಸ್ಸೆ ಮತ್ತು ಬಟ್ಟೆ ಒಗ್ದೀನಿ ನೋಡ್ರಿ. ರಾತ್ರಿ ಒಂದು ದಿವ್ಸ ಒಗ್ದಿದೆ, ಇನ್ನು ಈಗ ಒಂದು ದಿವ್ಸ ಒಗ್ದೀನಿ ನೋಡ್ರಿ. ಅವು ತಗೊಂಬರ್ಬೇಕು, ಮತ್ತು ಇವ್ಕೆ ಹಾಕಿ ಬರಬೇಕು, ಮತ್ತು ಇವ್ಕೆ ಮಡ್ಚಬೇಕು. ಕಸ ಗುಡಿಸ್ಕೊಂಡಿನಿ, ಎಲ್ಲ ಚಂದನತ್ತ ಮನೆ ಎಲ್ಲ ಸಾಫ್ ಮಾಡ್ಕೊಂಡಿನಿ ನೋಡ್ರಿ. ನಾ ಮತ್ತಂದ್ರೆ ಮಷಿನ್ ಮೇಲೆ ಯಾವುದೂ ಬಟ್ಟೆ ಇಟ್ಟಿಲ್ಲ ನೋಡ್ರಿ. ಈ ಕಣ್ಣು ಎಲ್ಲ ಚಂದ ಸಾಫ್ ಮಾಡ್ಕೇಸಿ ನೀಟಾಗಿ ಎಲ್ಲ ಮಡಚಿ ಮಾಡಿ ಇಟ್ಟಿಬಿಟ್ಟಿನಿ ನೋಡ್ರಿ. ಯಾಕಂದ್ರೆ ಒಂದು ಸಲ ಬಿಟ್ಟಲ್ರಿ ಹಾಗೆ ಆಗ್ಬಿಡ್ತದೆ ಪೂರ. ಮತ್ತು ಫುಲ್ ಮನೆ ಮೆಸಿ ಫುಲ್ ಖರಾಬ್ ಆಗ್ಬಿಡ್ತದೆ. ಭಾಂಡೆನೂ ತೊಳ್ಕೊಂಡಿನಿ ವಿತ್ ಕಟ್ಟಿ ಎಲ್ಲ ಚಂದ ಸಾಫ್ ಮಾಡಿಕೊಂಡು. ಬ್ಯಾಳಿ ಎಲ್ಲ ನೆನ್ನಿಟ್ಟಿನಿ, ಶೇಂಗಾ ಮತ್ತಂದ್ರೆ ಅಲಸಂದಿ ಕಾಳು ಮತ್ತಂದ್ರೆ ತೊಗರಿ ಬೇಳೆ. ಯಾಕಂದ್ರೆ ಪುಂಡಿ ಪಲ್ಯ ಮಾಡ್ಕೋಬೇಕಲ್ಲತ್ತೀನಿ. ನೋಡಮ್ಮ ಪುಂಡಿ ಪಲ್ಯ ಮಾಡ್ತೀನಿ, ಕಡಬ್ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಏನಾರು ಒಂದು ಮಾಡ್ಕೋತೀನಿ. ಚಟ್ನಿ ತೆಗೆದಿಟ್ಟೀನಿ, ಮತ್ತು ಸುಸ್ಲ ತೆಗೆದಿಟ್ಟಿನಿ, ರೈಸ್ ಎಲ್ಲ ತೆಗೆದು ಎಲ್ಲ ತೊಳೆದು ಮಾಡಿ ಶಿಸ್ತಿಟ್ರಿ. ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದು
ಆಮೇಲೆ ಗರಂ ನೀರು ಕುಡ್ತೀನಿ. ನೀರು ಕುಡಿಯೋಷ್ಟು ಭೀ ಟೈಮ್ ಇಲ್ಲ ರೀ ನನ್ನ ಬಲ್ಲಿ ಬಿಲ್ಕುಲ್. ಕೆಲಸನೇ ಆಲತ್ತದ ನಂದು. ಬಡ ಫಸ್ಟ್ ಕೆಲಸ ಮುಗಿಸ್ಕೊಮ್ಮಿ ಆಮೇಲೆ ಆರಾಮ್ಸೆ ಕೂತ್ ಬಿಡಾಮಂತಿಗೆ ಸೀನಾ. ಇವಕ್ಕೆ ಮಡ್ಚ್ಬೇಕ್ರಿ. ಈಗ ಒಯ್ದು ಹೊರಗೆ ಹಾಕಿ ಬರ್ಬೇಕ್ರಿ. ಕೆಲಸ ಹೆಂಗದ ನೋಡ್ರಿ ನಮ್ಮದು. ನೋಡ್ರಿ ಈಗ ನೀರು ಗರಮ್ ಆಗ್ಯದ. ಇದ್ರಾಗ ಈಗ ಪೌಡರ್ನ ಹಾಕಿನಿ. ಇಷ್ಟು ಗರಂ ನೀರು ಕುಡಿದು ಬಡ ಬಟ್ಟೆ ಮಡ್ಚ್ಕೊತಾನೆ. ನೋಡ್ರಿ ಸ್ನಾನನೂ ಮುಗಿಸ್ಕೊಂಬಂದ. ಕಸದ ಅಣ್ಣ ಬಂದಿದ್ದ, ಕಸನೂ ಕೊಟ್ಬಿಟ್ಟ, ಎಲ್ಲ ಆಯಿತು. ಈಗ ಬಟ್ಟೆ ಮಡಿಸ್ತೀನಿ. ಇಷ್ಟು ನೀರು ಕುಡಿತೀನಿ ರೀ. ಈಗ ಫ್ರೆಶ್ ಆಗೀನಿ. ಈಗ ನಾ ಈಗ ಚಂದನತ್ತ ಮಸ್ತ್ ಮೈ ತೊಗೊಂಡು ಇಷ್ಟು ಧಗಾಸ್ಲತ್ತಿತ್ತು ರೀ. ನನಗೆ ಜಗ್ಗಿ ಧಗಾಸಕತ್ತಿತ್ತು. ನನಗೆ ಕೂಲರ್ ಹಚ್ಕೊತಾ. ಈಗ हाय करो सबको, हाय करो. कैसे हो बोलो, कैसे हो? खाना खाया? क्या कर रहे हो? बोलो मेरी याद आई. ಫ್ರೆಂಡ್ಸ್ ಹೊರಗೆ ಹಿಂಗೆ ಗಾಳಿ ಬಿಳಿ ಬೀಸ್ಲತ್ತದ್ರಿ. ಹಿಂಗೆ ಗಡಗಡ ಗುಡ್ಗುಡು ಮಾಡತ್ತದ. ಮೈ ಎಷ್ಟು ಬರ್ತದೆ ಏನು ಮಾಡ್ತಾವೆ ಗೊತ್ತಿಲ್ಲ. ಅದಕ್ಕೆ ಬಟ್ಟೆ ತಂದು ಕಿಸಿನ ಒಳಗೆ ಇಟ್ಬಿಟ್ಟು ನೋಡ್ರಿ. ನಮ್ಮ ಚಿಕ್ಕನು ಬಂದಾನ ಸ್ನಾನ ಮುಗಿಸ್ಕೊಳತನ. ಖತರ್ನಾ ಗಾಳಿ ಬೀಸ್ಲತ್ತದ್ರಿ. ಈಗ ನೋಡ್ರಿ ಇಲ್ಲಿ ನಮ್ಮ ಕಿಟಕಿ ನೋಡ್ರಿ ತಾನೇ ಅಳಗಾಡ್ಲಕತ್ತದ. ತಾನೇ ಇದು ಹಾರಾಡ್ಲಕತ್ತದ. ನಂದ್ರಿಕ್ ಈಗ ಅಡುಗೆ ಮಾಡ್ಕೊಳತ್ತೀನಿ ರೀ. ಕಡೆ ನೋಡ್ರಿ ಬ್ಯಾಳಿದು ನೆನೆ ಇಟ್ಟಿದೆ. ಮೆಣ್ಸಿಕಾಯಿ ಮತ್ತು ಬ್ಯಾಳಿದು ಎಲ್ಲ ಹಾಕಿನಿ. ಮತ್ತು ಇದೊಂದು ಕುಂಬಳಕಾಯ್ದ ಒಂದು ಅರ್ಧ ಇದ್ರಾಗನೇ ಹಾಕ್ಬಿಡ್ತೀನಿ. ಮಸ್ತ್ ಪಲ್ಯ ಆಗ್ತದೆ. ಕೊತ್ತಂಬರಿ ಪುಂಡಿ ಪಲ್ಯನೂ ತಂದಿದೆ. ಲಾಸ್ಟ್ ಅದ ನೋಡ್ರಿ. ಇದು ಅದು ಪಲ್ಯ ಕಲಾಸ್ ಅದ. ಕಡಬ್ ಮಾಡ್ಕೋಬೇಕಂತಲ್ಲತ್ತೀನಿ ರೀ ಫ್ರೆಂಡ್ಸ್ನ. ಹೊರಗೆ ಗಾಳಿ ನೋಡ್ರಿ. ಹವಾ कैसे चल रही है? अयो और घर में गर्मी लग रही है. घर में गर्मी लग रही है. बाहर हवा चल रही है. चलो बारिश में नहाते हैं सब मिलके. नीचे उतरो सारे. इधर थी, इधर से वहाँ पहुँच गई. ತನತೆ ಪುಂಡಿ ಪಲ್ಯ ಮಾಡ್ಕೊಳತ್ತೀನಿ. ಇದು ಲಾಸ್ಟ್ ಟ್ರಿಪ್ ಅದ ರೀ ಪುಂಡಿ ಪಲ್ಯ. ಅದು ಖಲಾಸ್ ನೋಡ್ರಿ. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ಮಳೆ. ಈಗ ಗಾಳಿ ಬೀಸ್ಕೇಸಿನ್ರಿ ಅದು ಗಿಡನೇ ಬಿದ್ದಿತ್ತು. ಮತ್ತು ಇನ್ನ ಈಗ ಚಂದ ಇಟ್ಟಾರ. ಆಗ ಮಳೆ ನೋಡ್ರಿ. ಈಗ ಕಾಣಿಸ್ಲತ್ತದಿಲ್ರಿ ನಿಮ್ಮ ಮಳೆ ಹೊಂಟಿದೀಗ ಹೆಂಗೆ ಗದರ್ಸ್ಲತ್ತದ ನೋಡ್ರಿ. ಈಗ ಮ್ಯಾಗ್ನು ಎಲ್ಲ ಮಿಂಚಲತ್ತದ ಒಂದು ಸೌಂಡ್. ಇಲ್ಲ ಮಿಕ್ಕನು ಬಂದನು. ಹೆಂಗದ ಅವನಿಗೆ ಗರ್ಮಿ ನೋಡ್ರಿ. ಈಗ ಗರ್ಮಿ ಇದು ಅಚ್ಚ ಮಳೆ ತೋರಿಸ್ಕೊಂಡೆ ನೀ. ನಾನು ಗರ್ಮಿ ಹತ್ಲತ್ತದೇನು ಅನ್ನಿಸ್ತು. ವೆರಿ ಗುಡ್. ನೋಡ್ಲತ್ತೀನಿ ಎಷ್ಟು ಹ್ಯಾಂಡ್ಸಮ್ ಕಾಣಿಸ್ಲತ್ತೀನಿ. ಬಟ್ ಒಂದು ತೆಲೆ ನೀರು ನೋಡ್ರಿ ಹೆಂಗೆ ಕಾಣಿಸ್ಲತ್ತಾವ. ಮಿಂಚಲತ್ತಾವ. ನೀರು ಕಣ್ಣಂಗೆ ಕಾಣಿಸ್ಲತ್ತಾವ ರೀ. ಏನೇನು ಸೀರ್ ನೋಡಿ. ನಾ ಈಗ ಜೋಳ ಹಿಟ್ಟು ಸೋಸ್ಕೊಳಕತ್ತೀನಿ ಕಡಬ್ ಮಾಡೋ ಸಲುವಾಗ. ಹೊರಗೆ ನೋಡ್ರಿ ಮಳಿ, ಒಳಗೆ ನೋಡ್ರಿ ಕಡಬ. ಮಳಿ ಗಾಳಿ ಎಲ್ಲದ ನೋಡ್ರಿ. ಮಳಿ ಗಾಳಿ ಕಡಬ್ ಐತ್ನಿ ಸ್ನಾನ ಐತಿ. ಬಟ್ಟೆದು ಹಾಕೊಮಿಕೋ ನಿಮ್ಮ ಐತಕೊಮ್ಮ ನೋಡ್ರಿ ಫ್ರೆಂಡ್ಸ್. ಈ ಮಮ್ಮಿ ಹಿಟ್ಟು ನಾಲ್ತಾಳ. ಕಡಬ್ ಮಾಡೋ ಸಲುವಾಗಿ ಈಗ ಹಿಟ್ಟು ನಾದ್ಕೊಳತ್ತೀನಿ ನೋಡ್ರಿ. ನಾ ಹೊರಗೆ ಎಕ್ದಮ್ ಖತರ್ನಾಕ್ ಮಳಿ ಹೊಂಟದ್ರಿ ಫ್ರೆಂಡ್ಸ್. ಆ ಕಡೆ ಪುಂಡಿ ಪಲ್ಯ ರೆಡಿ ಆಗ್ಲತ್ತದ. ನೀರು ಅದಲ್ರಿ ಇದಕ್ಕೆ ಇಟ್ಬಿಟ್ಟೇನಿ. ಕುದಿಲಿಕ್ಕೆ ಇಟ್ಬಿಟ್ಟೇನಿ ನೋಡ್ರಿ. ಅದು ಚಂದ ಹೆಸರು ಬರಲಿ ಅಂತ ಕೇಸಿನ ಅನ್ಕೋತಾನೆ ಇವು ಮಾಡ್ಕೋತಾ. ಈಗ ನೋಡ್ರಿ ಫ್ರೆಂಡ್ಸ್ ಮಳೆ ಹಂಗೆ ಹೊಂಟದ. ಗಿಡನೇ ಬಿದ್ದದ ನೋಡ್ರಿ. ಅದು ನೋಡ್ರಿ ಫ್ರೆಂಡ್ಸ್ ಈಗ ಕಡಬ್ ಮಾಡ್ಲತ್ತೀನಿ. ನೋಡಿ ಮಸ್ತ್ ಕಡಬ್ ಆಲತ್ತಾವ. ಇಲ್ಲಿ ನೋಡ್ರಿ ಈ ಕಡೆಗ ಆಲಕತ್ತಾವ. ಸ್ಟೀಮಿಗೆ ಇಟ್ಟೀನಿ. ಈ ಕಡೆ ನೋಡ್ರಿ ಮಸ್ತ್ ಅಲ್ಲತ್ತಾವ. ಪುಂಡಿ ಪಲ್ಯ ಆಲತ್ತದ. ಹೊರಗೆ ಮಳಿ ಹೊಂಟದ. ನಮ್ಮ ಸಾಬ್ರು ಇಬ್ರು ಸ್ಕೂಲಲ್ಲೇ ಬಂದಾರ. ಈಗ ಇಬ್ರು ಸ್ನಾನ ಮುಗಿಸ್ಕೊಂಡಾರ. ಈಗ ಆಯ್ತು ಏನೇನು ಕಡಬ್ ರೆಡಿ ಆಯ್ತಂದ್ರೆ ಸೀದಾ ಊಟನೇ ಮಾಡೋದು. ಈಗ ಮಮ್ಮಿಲಿ ಕಡಬ್ ಮಾಡ್ತಾ. ಮಸ್ತ್ ಕಡಬ್ ರೆಡಿ ಆಗ್ಯಾವ. ಈ ಕಡೆನೂ ರೆಡಿ ಆಗ್ಯದ. ಇಲ್ಲಿ ನೋಡ್ರಿ ಈ ಕಡೆನೂ ರೆಡಿ ಆಗ್ಯಾವ ನೋಡ್ರಿ. ಬಿಸಿ ಬಿಸಿ ಕಡಬ ಏನು ತೆಗೆದೀಗ ಮತ್ತೆ ಇವು ಹಾಕ್ತೀನಿ. ಹೆಂಗ ಫ್ರೆಂಡ್ಸ್ ಈಗ ಊಟ ಮಾಡತ್ತೀನಿ ನೋಡ್ರಿ. ಮಸ್ತ್ ಊಟದಾಗ ಏನದ ಅಂದ್ರೆ ನೋಡ್ರಿ ಬಿಸಿ ಬಿಸಿ ಕಡಬ ಇನ್ನು ಆಲಕತ್ತವ್ರಿ. ಇಷ್ಟ ಆಗ್ಯಾವ. ಮತ್ತಂದ್ರೆ ನೋಡ್ರಿ ಪುಂಡಿ ಪಲ್ಯ ಮಾಡಿ ನೋಡ್ರಿ ಮಸ್ತ್ ಅನ್ನತ್ತ. ರೈಸ್ ಅದ ರೀ ಮತ್ತು ಸುಸ್ಲ ಅದ. ಮತ್ತಂದ್ರೆ ನೋಡ್ರಿ ಟಮಾಟೆ ಚಟ್ನಿ ಅದ. ಊಟದಾಗ ಖತರ್ನಾಕ್ ಊಟ ಅದ ನೋಡ್ರಿ ಫ್ರೆಂಡ್ಸ್. ಬರ್ ಊಟ ಮಾಡಾಮಿ. ಇಲ್ಲಿ ಕಡಬ್ ಮಸ್ತ್ ರೆಡಿ. ಇಬ್ರು ಸಾಬರಿ ಪ್ಲೇಟ್ ಹಚ್ಚಿನ. ಈಗ ನಾನು ತೊಗೊಂಬರ್ತಾ ಹೋಗ್ಕೇಸಿನ. ಹಂಗಾಗಿ ಅವ್ರಿಗೆ ಕಡಬ ಪುಂಡಿ ಪಲ್ಯ ಚಟ್ನಿ ನನಗೆ ಪಕ್ಕ ಕಮೆಂಟ್ನಾಗ ಹೇಳ್ರಿ ಎಲ್ಲ. हाँ ऐसे अब बोलो कहाँ जाएगी मम्मी साथ. हाँ देखो मम्मी जहाँ जाएगी वहाँ जाएगी. बाय बाय. देखो देखना मम्मी साथ जाएगी. हाँ बाय. मम्मी साथ जाएगी. जा मम्मी साथ रहे. उधर इधर मत जाइयो. तुम्हें कैसे देगी वो. हाँ हाँ
ನೋಡ್ರಿ ಅವ್ರ ಮಮ್ಮಿ ಟಮಾಟ ಬೆಳ್ಳುಳ್ಳಿ ಇಸ್ಕೋಕ್ ಬಂದಾಳ टमाटर लेने आई हूँ अक्की केळत टमाटर दे ही नहीं रही है बताओ हाँ दे दो मुझे दे दो आज पता नहीं लिडिया से दोस्ती कैसे होगी हाँ लिडिया ओ लिडिया से दोस्ती कैसे हो गई है सब्जी बनानी नहीं आती मैंने बना लिया मैंने बना लिया पनीर की सब्जी हाँ? नहीं उससे नहीं दो मेरे को आज पता नहीं लिडिया से भी दोस्ती नहीं थी पता नहीं लिडिया से कैसी दोस्ती बन गई है हाँ? लेकिन भाई ओए ये लड़की बहुत अच्छी है बोलो हाय गाइस बोलो हाय गाइस बोलो उधर इधर बोलो बोलो हाय गाइस ऐसे बोलो हाय गाइस जब दीदी बोलेंगे तभी बोलेंगे हाय बोलो बोलो हाय आई थी तो फिर को बोली थी दे दो मम्मा को दे दो अच्छा बोले अपने घर पर तो क्यों उठा दिया दीदी को उठा लिया खुश हो गई कैसा बैठी थी मेरे पास आके नहीं हाँ। आके ऐसे ऐसे उठाया ना हाँ फटाफट इधर आई देखो कैसे बैठी थी बोलो हाय गाइस ऐसे ನಮ್ ಅನ್ಕೊಂಡಿನ್ರಿ ಬಂದ್ ನನ್ ಬಾಜು ಕುಂತ ಹಿಂಗತ್ತ ಏಕೆ ಹುಷಾರೇ ರೇ ये हुशियार बच्ची है मेरा बाप मेरा बच्चा आपकी कजन ಎಲ್ಲರೂ ಹೆಂಗ್ ಕೂತಾರ ನೋಡ್ರಿ ಎಲ್ಲರೂ ನಂಗೆ ಎಬ್ಸಕ್ ಬಂದ್ರೆ सब मुझे उठाने के लिए आए वाह क्यूटी भाई वो तो बोलू बोलू क्यूटी भाई है ओए मुझे उठाने आई थी तू बोलो हाँ आप सो गए थे ना इसलिए उठाने आई थी कितने लोग उठाने आए वो देख रहे हो थोड़ा सा अगर नहीं उठी तो पूरा बिजली का उठाने भाई क्या होगा ये दीदी मेरे को आके बोल रही पता नहीं अम्बिका दीदी कौन चली मैंने बोला कॉल कर लो मैं बोले नंबर है कॉल पे ही आपने फोन बताया हाँ तो मैंने बोला दरवाजा खुला हुआ बोर्ड वो ऊपर से फेंक कर दो नहीं तो वो ऐसे ही चलती रहेगी तो दीदी ने बोला कि मैं एक बार देखती तो उन्होंने देखा तो आप इधर ही हो। पास्ता खाएगी पहले बता पास्ता खाएगी वो लालच नहीं लेती है पास्ता खाएगी पास्ता ಈಗ ಇಬ್ರು ಸಾಬರೀಗ ಓದ್ಕೋದ್ ಕುಂತಾರ ಟ್ಯೂಷನ್ನಿಂದ ಬಂದ್ರು ಸ್ವಲ್ಪ ಅದು ಇದು ತಿಂದ್ಗೆ ಸೇನ್ರ ನೋಡ್ರಿ ಈಗ ಓದ್ಕೋದ್ ಕುಂತಾರ ನನಗಂತೂ ಎಲ್ಲಿ ತಲೆ ಸಿಡ್ಲಿತ್ತದ ಫುಲ್ ಕೋಲ್ಡ್ ಆಗ್ಯದ ನೋಡ್ರಿ ನನಗೆ ನಾನು ಮುಖ ತೊಳ್ಕೊತೀನಿ ನನ್ನ ಮುಖ ನೋಡ್ರಿ ಎಷ್ಟು ಸ್ವೆಲ್ಲಿಂಗ್ ಆಗ್ಯದ್ರಿ ಈಗ ಹೆಂಗಾಗ್ಯದ ನೋಡ್ರಿ ಈಗ ಮುಖರೇ ತೊಳ್ಕೊಂಡಿನಿ ಖರೆ ಬಟ್ ಅಂದ್ರೆ ಮುಖ ನೋಡ್ರಿ ಹೆಂಗೆ ಅನ್ಸ್ಲತ್ತದ ಹಗಲ ಚಂದ ಇರ್ತೀನಿ ರಾತ್ರಿ ಹಿಂಗಾತ ಒಂದೊಂದ್ಸಲ ಹಗಲ ತೆಗಿರ್ತೀನಿ ರಾತ್ರಿ ಚಂದ ಹಾಲು ಫುಲ್ ಖರಾಬ್ ಅದ ರೀ ನನ್ನ ಪ್ರೆಸೆಂಟ್ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಒಂದು ಸ್ವಲ್ಪ ಬಿಸಿ ಬಿಸಿ ರೈಸ್ ಮಾಡ್ಕೊಳತ್ತೀನಿ ಪ್ಲಸ್ ನೋಡ್ರಿ ಪಲ್ಯ ತೆಗೆದು ಕೆಸಿನ ಬೊಗಣೆ ಹಾಕಿನಿ ಯಾಕಂದ್ರೆ ಈಗ ಅದ್ರಾಗೆ ಗರಂ ಮಾಡ್ಕೊತೀನಿ ರೀ ಇಂಡಕ್ಷನ್ ಮ್ಯಾಗ ಅದ್ರಾಗ ಈಗ ರೈಸ್ ಇಟ್ಟು ಭಾಂಡ ತೊಳ್ಕೊತ ಪಟ್ ನೋಡ್ರಿ ಫ್ರೆಂಡ್ಸ್ ಮನುಷ್ಯ ಯಾವಾಗ ಇರ್ತಾನೋ ಯಾವಾಗ ಹೋಗ್ತಾನೋ ಏನೋ ಗೊತ್ತೇ ಇಲ್ಲ ನೋಡ್ರಿ ಫ್ರೆಂಡ್ಸ ನಮ್ಮ ತಂಗಿ ತೀರ್ಕೊಂಬಳಕ ನನ್ನ ಕಸನ್ ಸಿಸ್ಟರ್ ತೀರ್ಕೊಂಬಳಕ ನನಗೆ ಫೀಲ್ ಆಗಿದೆ ಅಂದ್ರೆ ಇಂತೆ ನೋಡ್ರಿ ಯಾಕಂದ್ರೆ ನಮ್ಮ ಫ್ರೆಂಡಿನ ತಂಗಿ ರೀ ಪೂಜಾ ಅವ್ರ ತಂಗಿ ಯಾಕಿನೂ ತೀರ್ಕೊಂಡಾಳ ಅಂತ ನಾನು ಇನ್ನೂ ಸ್ಟೇಟಸ್ದಾಗ ನೋಡಿದೆ ಮನ್ಸಿಗೆ ಭಾಳ ಅಂದ್ರೆ ಭಾಳ ಬೇಜಾರು ಐತ್ರಿ ಹೋಗಪ್ಲೇರೆ ಇಲ್ರಿ ಇಷ್ಟು ದೂರ ಇರ್ತೀವಿ ಏನು ಮಾಡಮ್ಮಿ ಆಕೆ ತಿರ್ಕೊಂಡು ಪಾಪ 15 ದಿನ ಇದ್ದಂದಕ್ಕೆ ಹೋಗಿ ಇವತ್ತು ಸ್ಟೇಟಸ್ ಇಟ್ಟ ನಮಗೆ ಗೊತ್ತೇ ಇದ್ದಿದ್ದಿಲ್ಲ ಅಗರ್ಸಕ್ಕೆ ಹೇಳಿ ಅಂದ್ರೆ ಸಂತೋಷ ಅಲ್ಲೇ ಇದ್ದಿದ್ರು ಹೋಗೇ ಬರ್ತಿದ್ರು ಹೆಂಗ ಅವರು ಬಟ್ ಆ ಹುಡುಗಿ ಭಾಳ ಚಂದ ಗಂಗಾನಗರದಾಗ ಅದ ರೀ ಅವ್ರ ಮನೆ ರೀ ಅವ್ರ ಅಕ್ಕ ತಂಗಿದವ್ರಿಗೆ ಎಷ್ಟು ಜೀವ ಮಾಡ್ತೀರಿ ನನಗೂ ಅಷ್ಟೇ ಜೀವ ಮಾಡ್ತೀರಿ ನೋಡ್ರಿ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದೀನಿ ಚಿಕ್ಕ ಮುಕ್ಕು ಕರ್ಕೊಂಡು ಮದ್ವೆ ಆದ ಬಳಿಕ ಚಿಕ್ಕ ಮಿಕ್ಕುಗೆ ಎಷ್ಟು ಜೀವ ಮಾಡೋದಂದ್ರೆ ಅವ್ರಿಬ್ರಿಗೆ ಉಣ್ಸೋದು ತಿನ್ಸೋದು ಪ್ರೀತಿ ಮಾಡೋದು ಯಾಕ ಆಗ್ಯದಾಗ ಹೋಗೋದು ಬಿಡಕ್ಕ ಈ ಟೆನ್ಷನಾಗ ತಗೋತಕ್ಕ ಲೈಫ್ನಾಗ ಮುಂದೆ ಹೋಗ ಹಂಗೆ ಹಿಂಗೆ ಅದ್ರ ಬೇರೆ ಕಾಲೇಜ್ ಲೆಕ್ಚರರ್ ಇದ್ದಿಡ್ರಿ ಫ್ರೆಂಡ್ಸ್ ಮತ್ತಾಕಿ ನ್ಯಾಚುರಲ್ ಇರ್ತದ ಅಂತ್ರಿ ಯಾವ ಬಿಮಾರಿ ಇಲ್ಲ ಏನಿಲ್ಲ ಟೆನ್ಷನ್ ಇಲ್ಲ ಮುಂಜಾನೆ 4 ಗುಡ್ ಮಾರ್ನಿಂಗ್ ಸ್ಟೇಟಸ್ ಆಗಿ ಎಲ್ಲರ ಜೊತೆ ಮಾತಾಡಿ ಮತ್ತೆ ಹೊಳ್ಳಿ ಮಕ್ಕೊಂಡಾಗಿ ವಾಪಸ್ಸೇ ಇದ್ದಿಲ್ಲ ಅಂತ ನೋಡ್ರಿ ಮನ್ಸಿಗೆ ಭಾಳ ಬೇಜಾರು ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಆಗೋಣ ಹೋದ್ರೆ
ನಮ್ಮ ತಂಗಿ ಬಿ ರೀ ಎಲ್ಲರಿಗೆ ನನಗೆ ಯಾರೂ ಮಾತಾಡ್ಸ್ತಿದ್ದಿಲ್ಲ ರೀ. ಆಕೆ ನನಗೆ ಕದ್ದಿ ಫೋನ್ ಮಾಡ್ತಿಳ್ರಿ ಫ್ರೆಂಡ್ಸ್. ಆಕೆ ಒಬ್ಬಾಕಿನೇ ಇದ್ದಿಲ್ಲ ನೋಡ್ರಿ, ನನಗೆ ಅಷ್ಟು ಪ್ರೀತಿ ಮಾಡ್ತೀವಿ, ಅಷ್ಟು ಜೀವ ಮಾಡ್ತೀವಿ ನನಗೆ ನಮ್ಮ ತಂಗಿ ಬಿ. ಆಕಿನ ಬಗ್ಗೆ ಹೇಳೋಕೆ ಶಬ್ದಗಳು ಇಲ್ರಿ. ಹೇಳೋಕ್ಕಷ್ಟಕ್ಕೆ ಸಣ್ಣ ಕೇಳ, ಆದರೆ ನನಗಿಂತ ದೊಡ್ಡಕ್ಕೆ ಹೆಂಗೆ ಮೆಚುರಿಟಿ ಹೆಂಗೆ ಇರ್ತದಲ್ರಿ ಅಷ್ಟು ಚಂದ ಮಾತಾಡ್ತಿಳ್ರಿ ಆಕಿ. ನಾ ಹೊಂಟೀನಿ ಅಂದ್ರೆ ನನ್ನ ಸಲುವಾಗಿ ಊಟ ಎಲ್ಲ ತೊಗೊಂಬರ್ತಿಳ್ರಿ ಆಕಿ ಮನೆಯಿಂದ. ಯಾಕಂದ್ರೆ ನನಗೆ ನಾ ಮನೆ ಊಟ ಅಂದ್ರೆ ಭಾಳ ಇಷ್ಟ ಅಲ್ರಿ. ಅವಾಗ ನಂಗೆ ಯಾರೂ ಮಾತಾಡ್ತಿದ್ದಿಲ್ಲಲ್ಲ. ಚಿತ್ರಾನ್ನ ಅದು ಎಲ್ಲ ಪುಲಾವ್ ಬಿರಿಯಾನಿ ಎಲ್ಲ ಮಾಡಿಸ್ಕೊಂಬರ್ತಿಳ್ರಿ ಮನೆಯಿಂದ. ಶಾಣಬಸಪ್ಪ ಕಾಲೇಜ್ ಅಲ್ಲೇ ಗುಡಿ ಕಾಲೇಜಿಗೆ ಹೋಗ್ತಿ, ಅಪ್ಪ ಕಾಲೇಜಿಗೆ ಹೋಗ್ತಿಳ್ರಿ. ಸೊ ಅಲ್ಲೇ ಗುಡಿ ಬಲೆ ಕುಂತಿಗೆಸಿಂದ ಉಣೋದು ತಿನ್ನೋದು ಪಾನಿಪುರಿ ಐಸ್ ಕ್ರೀಮ್ ಚಾಕ್ಲೇಟ್ ಅನ್ಕೋದು ಇಷ್ಟು ಎಂಜಾಯ್ ಮಾಡ್ತಿದ್ವಿ ರೀ ನಾವು. ಆಕೆ ಒಬ್ಬಾಕಿನೇ ನೋಡ್ರಿ ನನಗೆ ಖರೆ ಹೇಳ್ಬೇಕಂದ್ರೆ ಮನಸಾರಿ ನನಗೆ ಒಪ್ಕೊಂಡಾಕಿ ಅಂತಂದ್ರೆ ಎಲ್ಲರೂ ನನಗೆ ಬೇಮನ್ ನಿಂತೆ ಒಪ್ಕೊಂಡವ್ರಲ್ಲ. ಆಕೆ ಯಾವಾಗೂ ಒಂದೇ ಮಾತಂತೆ, ಜೀಜು ನಮ್ಮ ಅಕ್ಕಗೆ ಚಂದ ನೋಡ್ಕೊಂಡು ಹೋರು ನೋಡ್ರಿ, ಜೀಜು ಅಕ್ಕಿಗೆ ಚಂದ ನೋಡ್ಕೊಂಡು ಹೋಡ್ರಿ. ಆಕೆಗೆ ಸಂತೋಷ ಯಾವಾಗೂ ಒಂದೇ ಮಾತಂತೇವೆ. ಹೋಗಿದ್ರಿ ನಾನು ಆಕೆ ತೀರ್ಕೊಂಬೇಕು 2 ದಿನ ಆದ್ಬೇಕು ಹೋಗಿದ್ರಿ. ಅದೇ ಲಾಸ್ಟ್ ನೋಡ್ರಿ ನಾ ಅಲ್ಲಿ ಹೋಗಿದ್ದು ಮನೆಗೆ. ಅದು ಆದ್ಬೇಕು ನಾ ಎಲ್ಲಿ ಹೋಗಿಲ್ಲ. ಬಟ್ ಭಾಳ ತ್ರಾಸ ಆಗ್ತದೆ ರೀ ಫ್ರೆಂಡ್ಸ್. ಆಗ್ತದಿಲ್ಲ ಹೇಳ್ರಿ. ನಮ್ಮ ತಂಗಿ ತೀರ್ಕೊಂಡು ಬೆಳಕ ಲಾಕ್ಡೌನ್ ಬಿತ್ರಿ. ನಿಮ್ಗೆ ಗೊತ್ತಾ ಲಾಕ್ಡೌನ್ದಾಗೆ ನಮ್ಮ ತಂಗಿ ತೀರ್ಕೊಂಡು ಹೇಳ್ರಿ. ಆಕೆ 4 ತಾರೀಕು ತೀರ್ಕೊಂಡು ಹೇಳ್ರಿ. 5 ತಾರೀಕು ಆಕಿಗೆ ಮಣ್ಣು ಮಾಡಿರಿ. 5 ತಾರೀಕು ಸಂಜೆಗೆ ನಾ ಟ್ರೈನಿಗೆ ಕುಂತಿದ್ರಿ. ಸಂತೋಷ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ನನಗೆ ಬರಬೇಡ ಅಂದ್ರಿ ಎಲ್ಲರೂ. ನನ್ನ ಮನಸ್ಸಿನಾಗ ಭಾಳಷ್ಟು ಅದ ಹೇಳ್ಕೋಕೆ, ಬಟ್ ಹೇಳೋಕ್ಲೇ ಇಲ್ಲ. ನಮ್ಮ ಮನೆಗೆ ಎಲ್ಲರೂ ಬ್ಯಾಡ ಅಂದ್ರೆ ಎದಕ್ಕೆ ಬರ್ತಿ, ಏನದ ಅಂದ್ ಬರ್ತಿ ಅಂದ್ಬಿಟ್ರು. ಅಂದರೆ ಭೀ ನನ್ನ ಮನ್ಸು ಕೇಳಿಲ್ಲ. ನನ್ನ ಸಲುವಾಗಿ ನಮ್ಮ ತಂಗಿ ಅಷ್ಟೆಲ್ಲ ಮಾಡ್ತಾ ಅಂದ ಕೇಸೇನು. ಮತ್ತು 5 ತಾರೀಕು ಸಂಜೆಗೆ ಮತ್ತು ಸಂತೋಷ ಏನಂತಾರದು ಎಮರ್ಜೆನ್ಸಿ ಟಿಕೆಟ್ ತೆಗೆಸ್ಕೇಸಿನ 5 ತಾರೀಕು ಕಳಿಸಿದ್ರು. ಮತ್ತು 7 ತಾರೀಕು ಮುಂಜಾನೆ ರಾತ್ರಿನ ಅಲ್ಲೇ ಇದ್ದ. 7 ತಾರೀಕು ಹೋಗಿದ್ರಿ ನಮ್ಮ ಮನೆಗೆ. ನಮ್ಮ ಇದನ್ನು ಕರ್ಕೊಂಡು ಹೋದ. ಸಂತೋಷ ಬಂದಿದ್ದಿಲ್ರಿ. ಮತ್ತು ಸುಮ್ಮನೆ ಬಂದರೆ ಎಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂದ ಕೇಸೆ ನಾನೇ ಇರಲಿ ಬಿಡು ಅಂತಂದಿರ. ಹೋಗಿದ್ರಿ ಒಂದು 2-3 ತಾಸು ಹೋಗಿದ್ರಿ. ಮತ್ತು ಹೊಳ್ಳಿ ಬಂದುಬಿಟ್ಟೆ ನಾನು. ಭಾಳ ತ್ರಾಸ ಆಗ್ತದೆ ರೀ ಫ್ರೆಂಡ್ಸ್. ಹೌದು